ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬಸವ ಜಯಂತಿ ಕುರಿತು ಭಾರತೀ ಶ್ರೀಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವ ವಿಷಯ. ಜಿಲ್ಲೆಯ ಎಲ್ಲ ಮಠಾಧೀಶರು, ಸರ್ವ ಪೂಜ್ಯರು ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಇವತ್ತು ಬರುವಂತಹ ಬಸವ ಜಯಂತಿಯ ದಿನ ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರಿನವರು ಬಸವ ಜಯಂತಿಯ ದಿನ ಬಸವ ಜಯಂತಿಯನ್ನು ಆಚರಿಸದೆ ಪಂಚಾಚಾರ್ಯರ ಯುಗಮಾನೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಸಮಾಜದಲ್ಲಿ ಒಂದು ಅಧ್ವಾನ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಅದನ್ನ ಖಂಡಿಸಿ ಇಲ್ಲಿಯವರೆಗೆ ಬಸವೇಶ್ವರ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖೇನ ನಾವು ಕೊಟ್ಟು ಬಂದಿದ್ದೇವೆ. ಗೋಷ್ಠಿಯಲ್ಲಿ ಪರಮ ಪೂಜ್ಯರಾಗಿರುವಂತಹ ಸಿದ್ದರಾಮ ಶರಣರು ಬೆಲ್ದಾಳ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವ ಪರಮ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿ ಗಂಗಾಂಬಿಕೆ ಅಕ್ಕ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಗುರುಬಸವ ಪಟ್ಟದೇವರಿಗೆ, ಚನ್ನಬಸವನಂದ ಸ್ವಾಮೀಜಿ ಅವರಿಗೆ ಎಲ್ಲ ಪೂಜ್ಯ ಸ್ವಾಗತವನ್ನು ಕೋರ್ತೇನೆ. ಸಿದ್ದರಾಮೇಶ್ವರ ಸ್ವಾಮೀಜಿ ಅವರಿಗೆ ಹಾಗೂ ಶಿವಾನಂದ ಮಹಾಸ್ವಾಮಿಗಳಿಗೆ ಸ್ವಾಗತವನ್ನು ಕೋರ್ತೇನೆ. ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಾದ ಬಾಬು ವಾಲಿ ಅವರೇ, ಹಾಗೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾದ ಬಸವರಾಜ್ ಬುಳ್ಳ ಅವರಿಗೆ, ಬಸವ ಜಯಂತಿಯ ಈ ವರ್ಷದ ಸಮಿತಿ ಅಧ್ಯಕ್ಷರಾದ ಜಯರಾಜ್ ಖಂಡ್ರೆ ಅವರಿಗೆ, ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಕುಶಾಲರಾವ್ ಪಾಟೀಲ್ ಖಾಜಾಪುರ್ ಅವರಿಗೆ, ಹಾಗೆ ಈ ಒಂದು ನಮ್ಮ ಲಿಂಗಾಯತ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಕಾಂತ್ ಸ್ವಾಮೀಜಿ ಅವರಿಗೆ, ನಮ್ಮ ಹಿರಿಯರಾದ ಶಿವರಾಜ್ ಪಾಟೀಲ್ ಅತಿವಾಳ ಅವರಿಗೆ, ಬಸವ ಕೇಂದ್ರದ ಅಧ್ಯಕ್ಷರಾದ ಶರಣಪ್ಪ ಮಿಠಾಲಿ ಅವರಿಗೆ, ಎಲ್ಲ ಬಸವಪರ ಸಂಘಟನೆಯ ಪ್ರಮುಖರಿಗೆ, ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರೆಗೆ ಬಂದಂತ ಎಲ್ಲ ಪತ್ರಿಕಾದವರಿಗೆ, ಮಾಧ್ಯಮದ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಬಹಳ ದೊಡ್ಡ ದುರಂತ. ಬಸವಣ್ಣನವರ ಜಯಂತಿಯ ದಿನ, ಅದರ ಐತಿಹಾಸಿಕತೆ, ಅದರ ಮಹತ್ವ, ಅದನ್ನ ಭಂಗಗೊಳಿಸುವಂತಹ, ಶಿಥಿಲಗೊಳಿಸುವಂತಹ ಒಂದು ಕೆಲಸವನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ಮಾಡಿದೆ. ಹೀಗಾಗಿ ಇದನ್ನ ಖಂಡಿಸಿ ಅವ್ರು ಮಾಡಿರುವಂತಹ ಕೆಲಸದ ಬಗ್ಗೆ ನಮ್ಮ ಪ್ರತಿಕ್ರಿಯೆಯನ್ನ, ನಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ಪರಮ ಪೂಜ್ಯರಾದ ಅನುಭವ ಮಂಟಪದ ಅಧ್ಯಕ್ಷರಾದ ಬಸಲಿಂಗ ಪಟ್ಟದೇವರ ಅವರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. 6 ವರ್ಷಗಳಿಂದ ಬಸವ ಜಯಂತಿ ದಿವಸ ಬಸವಣ್ಣನವರ ಜಯಂತಿನೇ ಆಚರಿಸ್ತಾ ಬಂದಿರುವಂತ ಇತಿಹಾಸ ನಮ್ದಿದೆ. ಬಸವ ಜಯಂತಿ ದಿವಸ ಇನ್ನೊಬ್ಬರ ಜಯಂತಿ ತಳಕ್ ಹಾಕೊಂಡಿದ್ದು ಎಲ್ಲಿನೂ ಇತಿಹಾಸಕ್ಕೂ ಸಿಗೋದಿಲ್ಲ. ಆದ್ರೆ ಈ ವರ್ಷ ಅದು ಯಾಕೆ ಉದ್ದೇಶ ಹಿಂದಿಲ್ಲ, ಏನದು ಏನಿಲ್ಲೋ, ಒಟ್ಟಾರೆ ಇದ್ದಕ್ಕಿದ್ದಂಗೆ ಬಸವ ಜಯಂತಿ ದಿವಸ ರೇಣುಕಾಚಾರ್ಯ ಜಯಂತಿನೂ ಕೂಡಿ ಮಾಡಬೇಕು ಅನ್ನುವಂಥ ಆದೇಶ ಅಖಿಲ ಭಾರತ ವೀರಶೈವ ಮಹಾಸಭೆಯ ಕರ್ನಾಟಕದ ಅಧ್ಯಕ್ಷರಾದ ಶಂಕರ್ ಬಿದ್ರಿಯವರು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶವನ್ನು ಹೊರಡಿಸಿದ್ದಕ್ಕಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಅಖಿಲ ಭಾರತ ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ ಬಸವ ಜಯಂತಿ ಅಂತ ಒಂದು ಕರಪತ್ರಿಕೆಯನ್ನು ಈಗಾಗಲೇ ಹೊರಡಿಸಿ ಅಲ್ಲಿ ಬಸವ ಜಯಂತಿ, ಅಲ್ಲಿ ಬೆಂಗಳೂರದ ಬಸವ ಜಯಂತಿ ವರ್ಷ ಆಗ್ತಿತ್ತು, ಬಸವ ಜಯಂತಿನೇ ಆಗ್ತಿತ್ತು. ಬೇರೆ ಯಾವುದು ಭಾವಚಿತ್ರ ಯಾರ ಹೆಸರನ್ನೂ ಅಲ್ಲಿ ಇರ್ತಿದ್ದಿಲ್ಲ. ಮಹಾಸಭಾ ವತಿಯಿಂದೇ ಆಯ್ತಿತ್ತು, ಆದ್ರೆ ಬಸವ ಜಯಂತಿನೇ ಆಯ್ತಿತ್ತು. ಈ ವರ್ಷ ಮ್ಯಾಲ ಅದು
ಮೊಟ್ಟ ಮೊದಲು ಪಂಚಾಚಾರ್ಯ ಯುಗಮಾನೋತ್ಸವ ಅಂತ ಹಾಕಿ ನಂತರ ಕೆಳಗೆ ಬಸವ ಜಯಂತಿ ಹಾಕ್ಯಾರ. ಮೊದಲು ರೇಣುಕಾಚಾರ್ಯ ಫೋಟೋ ಹಾಕಿ ನಂತರ ಬಸವ ಜಯಂತಿ ಬಸವಣ್ಣನ ಫೋಟೋ ಹಾಕ್ಯಾರ. ಇದು ಇದ್ದಕ್ಕಿದ್ದಂಗೆ ಸಮಾಜದಲ್ಲಿ ಗೊಂದಲವನ್ನ ಅಧ್ವಾನವನ್ನ ಸುಮ್ಮನೆ ವಿನಾಕಾರಣ ಸೃಷ್ಟಿ ಮಾಡಿದ್ದಾರೆ. ಇದನ್ನ ನಾವು ಈಗಾಗಲೇ ನಾವು ನಮ್ಮೆಲ್ಲ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅದನ್ನ ಖಂಡಿಸಿದೀವಿ. ನಾಡಿನ ಅನೇಕ ಪೂಜ್ಯರು ಅದಕ್ಕೆ ಖಂಡನೆಯನ್ನು ಕೊಟ್ಟಿದ್ದಾರೆ. ಅನೇಕ ಸಂಘಟನೆದವರು ಖಂಡನೆಯನ್ನು ಕೊಟ್ಟಿದ್ದಾರೆ. ಈ ಮೊಬೈಲ್ದಲ್ಲೆಲ್ಲ ವಾಟ್ಸಪ್ನಲ್ಲಿ ಇದರಲ್ಲಿ ಮಾಧ್ಯಮದಲ್ಲಿ ಸಾಕಷ್ಟು ಪ್ರತಿಭಟನೆಯೂ ಆಗಿದೆ. ಇಷ್ಟೆಲ್ಲ ಆದ್ರೂ ಹೆಂಗೆ ತಗೊಳ್ತಾರಂತ ನಾವು ದಾರಿ ನೋಡಿದೀವಿ. ಎಷ್ಟೇ ಪ್ರತಿಭಟನೆ ಬಂದರೂ ಅವ್ರು ಹಿಂದೆ ತಗೊಳ್ತಾ ಇಲ್ಲ. ರಾತ್ರಿ ನಾವು ಅವ್ರಿಗೆ ಫೋನಿನಾಗೂ ಬಹಳ ವಿನಯದಿಂದ ವಿನಮ್ರತೆಯಿಂದ ಬಿದ್ರಿಯವರು ನೀವು ತಾವು ಇಳಕಲ್ಲಪ್ಪಗಳು ಭಕ್ತರಿದ್ದೀರಿ, ಗದಗ ಮಠದ ಸಂಪರ್ಕದಲ್ಲಿ ಅವ್ರ ಒಡನಾಟದಲ್ಲಿ ಇದ್ದವ್ರು ಇದ್ದೀರಿ, ನೀವು ಬಸವ ತತ್ವದ ಅಭಿಮಾನಿಗಳಿದ್ರಿ, ನೀವು ಈ ರೀತಿ ಮಾಡೋದು ಸೂಕ್ತ ಅಲ್ಲ, ನೀವು ದಯಮಾಡಿ ವಾಪಸ್ ತಗೊಳ್ರಿ ಅಂತ ನಾನು ಪರ್ಸನಲ್ ಆಗಿ ರಾತ್ರಿ 9 ಗಂಟೆಗೆ ನಾನು ಅವ್ರಿಗೆ ಫೋನ್ ಹಚ್ಚಿ ವಿನಂತಿ ಮಾಡಿಕೊಂಡೆ. ಇಷ್ಟೆಲ್ಲ ಮಾಡಿದ್ರು ಅವ್ರು ಅದಕ್ಕೆ ನಮ್ಮ ಮಾತಿಗೆ ಅವರು ಸ್ಪಂದಿಸಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿದೆ, ಈಗಾಗಲೇ ಬೀದರ್ದಾಗ ಸ್ಟ್ರೈಕ್ ಆಗ್ಲತ್ತ ನೋಡ್ರಿ, ಇದನ್ನ ಬೆಳಿ ಬಿಡಬೇಡ್ರಿ ಎಲ್ಲನೂ ನಾನು ಅವ್ರಿಗೆ ಮೇಲೆ ಹಾಕಿದೆ. ಆದ್ರೂ ಅವರು ಇದಕ್ಕೇನು ರೆಸ್ಪಾನ್ಸ್ ನಮಗೆ ಕೊಡ್ಲಿಲ್ಲ. ಆಯ್ತು ಸ್ವಾಮೀಜಿ ಮಾತಾಡ್ತೀನಿ, ನಾನು ಆಮೇಲೆ ಮಾತಾಡ್ತೀನಿ ಅಂತೇಳಿ ಅವರು ಫೋನ್ ಇಟ್ರು. ಈ ರೀತಿಯಾಗಿ ಇದನ್ನು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದಕ್ಕೆ ಈಗ ನಾವು ಫಸ್ಟ್ ಸ್ಟೆಪ್ಪು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ನಿರ್ಣಯವನ್ನು ಹೇಳಿ ಬಸವ ಜಯಂತಿ ಒಳಗಾಗಿ ಯಾವುದೇ ಕಾರಣಕ್ಕೂ ಆ ಬಸವಣ್ಣನ ಜಯಂತಿ ದಿನ ಆ ರೇಣುಕ ಜಯಂತಿಯನ್ನ ಅಥವಾ ಪಂಚಾಚಾರ್ಯ ಯುಗಮಾನೋತ್ಸವನ್ನ ಅದು ತಳಕ್ ಹಾಕೋದು ಬೇಡ. ಬಸವ ಜಯಂತಿ ದಿನ ಬಸವ ಜಯಂತಿನೇ ಆಗ್ಬೇಕು. ಮೊನ್ನೆ ರೇಣುಕಾಚಾರ್ಯ ಜಯಂತಿ ಆಗ್ಯದ. ಮೊನ್ನೆ ಒಂದು ತಿಂಗಳಾಯ್ತು, ಮಾರ್ಚ್ 12ಕ್ಕೆ ಎಲ್ಲ ಕಡೆ ಜಯಂತಿ ಆಗ್ಯದ. ಮತ್ತೆ ಈ ಬಸವ ಜಯಂತಿ ದಿನ ತಳಕ್ ಹಾಕೋದು ಇದ್ರ ಪ್ರಶ್ನೆ ಏನಿದು? ಇದು ಏನು ಅನ್ಬೇಕು ಇದಕ್ಕ? ಇದು ಬಹಳ ಆಶ್ಚರ್ಯ ಮತ್ತು ವಿಚಿತ್ರವಾದಂತ ವಿಷಯದ. ಅದಕ್ಕೆ ಅವರು ಸ್ವಾಭಿಮಾನಕ್ಕೆ ಬೀಳಾರ್ದೇನೆ ಕೂಡಲೇ ಅವರು ಇದನ್ನ ಈ ಸ್ಟ್ರೈಕು ಈಗ ನಾವೇನು ಪತ್ರಿಕಾಗೋಷ್ಠಿ ನೋಡಿ ಅವ್ರು ಕೂಡಲೇ ಹಿಂದೆ ತಗೊಂಡು ಯಥಾ ಪ್ರಕಾರ ಬಸವ ಜಯಂತಿ ಮಾಡ್ರಿ ಅಂತ ಒಂದು ಆದೇಶ ಹೊರಡಿಸ್ರ ಅವ್ರ ಘನತೆ, ಅವ್ರ ಗೌರವ, ಅವ್ರ ದೊಡ್ಡ ಅಧಿಕಾರದಲ್ಲಿದ್ದು ನಿವೃತ್ತಿ ಆಗಿದವರು ಅದರ. ಅದಕ್ಕೆ ಅವ್ರಿಗೆ ನಾವು ಕಳಕಳಿಯಿಂದ ಈ ಮೂಲಕ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ ಮತ್ತೊಂದ್ಸಲ. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.